ರೆಡ್ಡಿಹಳ್ಳಿ ಗೊಲ್ಲರಟ್ಟಿಯಲ್ಲಿ ಮಾಡಿದ ಆ ದೌರ್ಜನ್ಯ ಇದೆಯಲ್ಲ, ಆ ಹೆಣ್ಣು ಮಗುವನ್ನ ಒಂದೊತ್ತಿ ನರರಾಕ್ಷಸರ ರೂಪದಲ್ಲಿ ಸೇರ್ಕೊಂಡು ಮದುವೆ ಮಾಡೋದಕ್ಕೆ ತಾಳಿ ಕಟ್ಸೋದಕ್ಕೆ ಹೊರಟ್ರಲ್ಲ, ನಿಮಗೆ ಸ್ವಲ್ಪನಾದ್ರೂ ವಿವೇಕ ಇಲ್ವಾ? ನಾಚಿಕೆ ಆಗ್ಬೇಕು ಆ ಜನಕ್ಕೆ. ಹೆಣ್ಣಿನ ಸಂಕುಲ ಯಾವ ಸಂಕಷ್ಟದಲ್ಲಿ ಬಳಲ್ತಾ ಇದೆ, ನರಕ ಯಾತನೆಯನ್ನ ಅನುಭವಿಸ್ತಾ ಇದೆ ಅನ್ನೋದನ್ನ ಸಾಕ್ಷೀಕರಿಸುತ್ತೆ. 26,463 ಬಾಲ ಗರ್ಭಿಣಿಯರಾಗಿದ್ರೆ ಅಂತಂದ್ರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನು ಮಾಡ್ತಾ ಇದೆ? ಇಲಾಖೆಯಲ್ಲಿ ಏನು ಕತ್ತೆ ಕಾಯ್ತಿದಾರ ಜನರು ಗೊತ್ತಿಲ್ಲ. ಅವತ್ತು ರೆಡ್ಡಿಹಳ್ಳಿ ಗೊಲ್ಲರಟ್ಟಿಯಲ್ಲಿ ಆ ಒಂದು ದೌರ್ಜನ್ಯ ನಡಿಬೇಕಾದ್ರೆ ಯಾರೊಬ್ರು ಕೂಡ ತಡೆಯೋದಕ್ಕೆ ಪ್ರಯತ್ನ ಪಡಲ್ಲ. ಯಾಕೆ ನಿಮ್ಮನೇಲಿ ಆ ತರದ ಘಟನೆಗಳಾದಾಗ ನೀವು ಸುಮ್ಮನೆ ಇರ್ತೀರಾ? ಈ ಘಟನೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ಮನುಷ್ಯತ್ವ ಇರುವ ಯಾವ ವ್ಯಕ್ತಿಯೂ ಕೂಡ ಈ ಘಟನೆಯನ್ನ ಮೆಚ್ಚೋದಿಲ್ಲ. ನಾಚಿಕೆ ಆಗಬೇಕು ಆ ಊರಿನ ಜನಕ್ಕೆ. ದೇವರ ಆಚರಣೆಯ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸ್ತಿರಲ್ಲ, ಅದು ದೇವರಿಗೆ ಸಲ್ಲಿಸುವ ಗೌರವ ಅಲ್ಲ, ಆ ದೇವರಿಗೆ ಮಾಡುವಂತ ಅಪಚಾರ. ಈ ಒಂದು ರೆಡ್ಡಿಹಳ್ಳಿಯ ಘಟನೆಯಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಾನೂನಿನ ಶಿಕ್ಷೆ ಆಗಬೇಕು. ಹಳ್ಳಿಗಳಲ್ಲಿ ಜಾಗೃತಿಯ ವೈಚಾರಿಕ ಚಿಂತನೆಗಳು ಮೊಳೆಯಬೇಕಾಗಿದೆ.